ಹಿಂದ ಹುಮಾಯೂನ, ಬಾಬರ, ಔರಂಗಜೇಬ, ಯಾವುದೋ ತಾಜ್ ಮಹಲ್ ಕಟ್ಟದತ್ತಾನೆ, ಶಾಜಹಾನ್. ಈ ನನ್ನ ಮಕ್ಕಳು ಹೀರೋಗಳು. ಹಳೆ ಮೈಸೂರು ಭಾಗದ ಜನ ಎಷ್ಟು ಸ್ವಾಭಿಮಾನಿಗಳು ಮತ್ತು ಧೈರ್ಯವಂತರಂದ್ರೆ, ಟಿಪ್ಪು ಸುಲ್ತಾನನ ಮುಂದೆ ಯಾವ ವಂಶ ಮುಂದೆ ಬರಲಾರದಷ್ಟು ಮುಗಿಸಿ ಕಲ್ಕತ್ತಾದಲ್ಲಿ ಸೈಕಲ್ ರಿಕ್ಷಾ ಹೊಡಿಲಿಕ್ಕೆ ಕಳಿಸೋದವರು ಹಳೆ ಮೈಸೂರು ಭಾಗದವರು. ನಮಗೆ ಗೊತ್ತಿದ್ದು ಈ ದೇಶನಾಗ ಇಬ್ಬರೇ, ಒಂದು ಗಾಂಧಿ, ಒಂದು ನೆಹರು. ಗಾಂಧಿ ಚಕ್ಕ ತಿರುಗಿಸೋದತ್ತ, ನೆಹರು ಮಕ್ಕಳ ಹೂವ ಕೊಟ್ಟಂತ ಸ್ವಾತಂತ್ರ್ಯ ಸಿಕ್ತು. ಇಟ್ಬಿಟ್ಟು ಏನಾರ ನಮಗೆ ಹೇಳ್ಯಾರ ಇತಿಹಾಸನ. ಇನ್ ಮ್ಯಾಗ ಗಾಂಧಿ ನೆಹರು ಯುಗ ಮುಗೀತು ದೇಶದಲ್ಲಿ. स्वागत है आपका AMK न्यूज चैनल में। मैं आपके साथ मोहम्मद यासीन नईकुड़ी। ವಾತಾವರಣ ತಯಾರಾಗಿದೆ, ಹವಾ ತಯಾರಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳು, ಅನಂತ್ ಕುಮಾರ್ ಹೆಗಡೆ, ನಮ್ಮ ಪ್ರತಾಪ್ ಶಿವ, CT ರವಿ, ಇವ್ರು ಎಲ್ಲಾರನ್ನೂ ಹಳ್ಳಿ ಅಧಿಕಾರಿ ಏನಾದ್ರು ಸಿಕ್ಕರೆ ಕರ್ನಾಟಕದಲ್ಲಿ ಕ್ರಾಂತಿ ಆಗ್ತದಂತ ವಿಶ್ವಾಸ ಇವತ್ತು ಇಡೀ ರಾಜ್ಯದ ಹಿಂದೂ ಕಾರ್ಯಕರ್ತರಲ್ಲಿದೆ. ಮೊದಲು ಸಭೆ ಮದ್ದೂರು ಈ ರಾಜ್ಯದ ಒಂದು ಗಂಡು ಮೆಟ್ಟಿನ ಸ್ಥಳ. ಯಾಕಂದ್ರೆ ಮದ್ದೂರನ್ನ ನಾವು ಒಪ್ಸ್ಕೊಂಡು ಬಿಟ್ರೆ ಕರ್ನಾಟಕವನ್ನು ಆಳ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನಗೆ ಗೊತ್ತಿದೆ. ಹೇಳಿದ್ರಲ್ಲ ಅನಂತ್ ಕುಮಾರ್ ಹೆಗಡೆ, ನಾವು ಕಾರ್ನಲ್ಲಿ ಮಾತಾಡ್ಕೊಂಡು ಬಂದೀವಿ. ಹಳೆ ಮೈಸೂರು ಭಾಗದ ಜನ ಎಷ್ಟು ಸ್ವಾಭಿಮಾನಿಗಳು ಮತ್ತು ಧೈರ್ಯವಂತರಂದ್ರೆ, ಟಿಪ್ಪು ಸುಲ್ತಾನನ ಮುಂದೆ ಯಾವ ವಂಶ ಮುಂದೆ ಬರಲಾರದಷ್ಟು ಮುಗಿಸಿ ಕಲ್ಕತ್ತಾದಲ್ಲಿ ಸೈಕಲ್ ರಿಕ್ಷಾ ಹೊಡಿಲಿಕ್ಕೆ ಕಳಿಸೋದವರು ಹಳೆ ಮೈಸೂರು ಭಾಗದವರು. ಯಾರು ಹೇಳ್ಬಿಡ್ತದೆ ಈಗ ಟಿಪ್ಪು ಸುಲ್ತಾನ ವಂಶ ಎಲ್ಲೈತು, ಕಲ್ಕತ್ತಾದಾಗ ಸೈಕಲ್ ರಿಕ್ಷಾ ಸಿಲಂದಾಗ ಇರ್ತಾರೆ. ಅದನ್ನು ಕಳಿಸ್ಕೊಟ್ಟಾರೆ ಯಾರು? ಮಂಡ್ಯದ ಗಂಡುಗಳು. ಇವತ್ತು ನಮ್ಮನ್ನೆಲ್ಲ ದಿಕ್ಸೂಚಿ ಭಾಷಣ ಮಾಡಿದ್ರು. ನಮ್ಮ ನಿತ್ಯಾನಂದ SP ಅವರು ಇಡೀ ಭಗತ್ ಸಿಂಗ್ರ ಜೀವನ ಬಗ್ಗೆ, ಅವರ ಸಾಹಸದ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಮಾತನಾಡಿದ್ರು. ಅದೇ ರೀತಿ ಕಾರ್ಯಕ್ರಮವನ್ನು ಇವತ್ತು ಇಲ್ಲೆಲ್ಲ ಗಣಪತಿ ಕಾರ್ಯಕ್ರಮ, ಬಲಿದಾನ ದಿವಸ ನಡೆಯುವಂಥದ್ದು ಕೆಲವೊಂದು ನಮ್ಗೆ ಗೊತ್ತೇ ಇರಲಿಲ್ಲ. ನಮಗೆ ಗೊತ್ತಿದ್ದು ಈ ದೇಶನಾಗ ಇಬ್ಬರೇ, ಒಂದು ಗಾಂಧಿ, ಒಂದು ನೆಹರು. ಗಾಂಧಿ ಚಕ್ಕ ತಿರುಗಿಸೋದತ್ತ, ನೆಹರು ಮಕ್ಕಳ ಹೂವ ಕೊಟ್ಟಂತ ಸ್ವಾತಂತ್ರ್ಯ ಸಿಕ್ತು. ಇಟ್ಬಿಟ್ಟು ಏನಾರ ನಮಗೆ ಹೇಳ್ಯಾರ ಇತಿಹಾಸನ. ಇಷ್ಟು ಜನ ಸೇರಿರಲಿಲ್ಲ, 10,000 ಗಟ್ಟಲೆ ಜನ ಇವತ್ತು ಸೇರಿರಲಿಲ್ಲ. ಇದು ಬದಲಾವಣೆಯ ಗಾಳಿ ಬೀಸಲಾಕತ್ತೈತಿ. ಇನ್ ಮ್ಯಾಗ ಗಾಂಧಿ ನೆಹರು ಯುಗ ಮುಗೀತು ದೇಶದಲ್ಲಿ. ಈ ದೇಶದಲ್ಲಿ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸ್ವಾತಂತ್ರ್ಯ ವೀರ ಸಾವರ್ಕರ್, ಛತ್ರಪತಿ ಶಿವಾಜಿ ಮಹಾರಾಜರು, ಮಹಾರಾಣಾ ಪ್ರತಾಪ್, ಅಹಿಲ್ಯಾಬಾಯಿ ಹೋಳ್ಕರ್, ಸಂಗೊಳ್ಳಿ ರಾಯಣ್ಣ, ಕೆಂಪೇಗೌಡರು, ನಾಲ್ವಡಿ ಕೃಷ್ಣರಾಜ ಒಡೆಯರು. ಅಷ್ಟೇ ಅಲ್ಲ, ನಮಗೆಲ್ಲರಿಗೂ ಪ್ರೇರಣೆ ಕೊಟ್ಟಂಥವ್ರು ಇವ್ರಿಗೆ ಪುಸ್ತಕನೇ ಇರಲಿಲ್ಲ. ಬರೀ ನಮ್ಮ ಪುಸ್ತಕದಾಗ ಕಲಿಸಿದ್ದು ಯಾರು? ಗಾಂಧಿ ನೆಹರು. ಇವ್ರು ಈ ಕಡೆ ಹಿಂದ ಹುಮಾಯೂನ, ಬಾಬರ, ಔರಂಗಜೇಬ, ಯಾವುದೋ ತಾಜ್ ಮಹಲ್ ಕಟ್ಟದತ್ತಾನೆ, ಶಾಜಹಾನ್. ಈ ನನ್ನ ಮಕ್ಕಳು ಹೀರೋಗಳು. ನಮ್ಮವರನ್ನ ನಾವು ಶೌರ್ಯದ ಅವ್ರು ಎಷ್ಟು ಶೌರ್ಯದ ಸಂಖ್ಯೆ ಇತ್ತು. ಮಹಾರಾಣಾ ಪ್ರತಾಪ್ ಇತಿಹಾಸ ಓದಿಬಿಟ್ರೆ
ಮಹಾರಾಣಾ ಪ್ರತಾಪನ ಏನು ಅವರು ವೇಟ್ ಎಷ್ಟಿತ್ತಂದ್ರೆ 120 ಕಿಲೋ ಇತ್ತು, ಹೆಂಗಿರ್ಬೇಕು. ಅವ್ರ ಕೈಯಾಗಿನ ಖಡ್ಗ 70 ಕಿಲೋ. ಒಂದು ತಲೆ ಹೊಡೆದ್ರೆ ಕೆಳಗಿನ ತನ ಪೂರ್ತಿ ಕುದುರಿ ಪದರ ಅದಾಗಿ. ಇದನ್ನ ಯಾರು ಹೇಳ್ಯಾರ? ಛತ್ರಪತಿ ಶಿವಾಜಿ ಮಹಾರಾಜರು. ಅವ್ರ ಬಗ್ಗೆ ಎಲ್ಲೇನು ಇತಿಹಾಸ ಹೇಳ್ಯಾರ? ಮರಾಠರ ತಿಳಿಯವ್ರು ನೋಡಿದ್ರು, ಒಂದು ಜಾತಿಗೆ ಸೀಮಿತ ಮಾಡಿ. ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ರಾಜ ಬೆಂಗಳೂರಿನ ಸರ್ದಾರ. ಇತಿಹಾಸ ತಮಗೆ ಹೆಂಗೆ ಬೇಕು ಹಂಗೆ ಕರ್ಕೊಂಡ್ಬಿಟ್ರು. ಯಾಕಂದ್ರೆ ಗಾಂಧಿ ನೀರು ಹೇಳಿದವ್ರೆ ಒಂದಿಷ್ಟು ಈ ಕಣ್ಣನ ಮಕ್ಕಳ ತಂದಿತ್ತು ಲದ್ದಿ ಜೀವಿಗಳು. ಈ ಲದ್ದಿ ಜೀವಿಗಳು ಕರ್ನಾಟಕದಾಗ ಹೋದವು. ಬೆಂಗಳೂರಿನಾಗ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಇದ್ದ. ಇಲಿಯ ಬಾಲಕ್ಕೆ ದಾರವನ್ನು ಕಟ್ಟಿ ಬಾಂಬನ್ನು ಬ್ರಿಟಿಷ್ ಪೊಲೀಸರ ಠಾಣೆಯಲ್ಲಿ ಹೊತ್ತಿಸಿ ಬಾಂಬ್ ಸ್ಫೋಟ್ ಮಾಡಬೇಕು. ಹೆಂಗ್ರಿ ಆಗಿರ್ಬೇಕು? ಇಡೀ ಬಾಲಕ್ಕೆ ನಿಲ್ಲುತ್ತೆ. ಆ ಮುತ್ಯಾಲ ತಗೊಂಡು ಯಾವಾಗಲೂ ಅದೇನು ಬೆಂಗಳೂರಿನಾಗ ಒಂದು ಐತಲ್ಲಿ ತಗೊಂಡು ಹಾಲ ಇದೆ. ಸ್ವಾತಂತ್ರ್ಯ ಹೋರಾಟಗಾರ ಅವರ ನೇತೃತ್ವದಲ್ಲಿ ನನಗೆ ಒಬ್ಬರು ಹೇಳೋರು, ಒಂದು ಮಸಾಲೆ ತೋರಿಸಿ ಒಂದು ಕಾಫಿ ತೋರಿಸಿ ಬಂದು ಕೊಟ್ಟಿಸ್ಬಿಡ್ತೀವಿ. ಇವ್ರು ಸ್ವಾತಂತ್ರ್ಯ ಹೋರಾಟ ಎಲ್ಲಿ ಮಾಡಿದ್ರಿ? ಸ್ವಾತಂತ್ರ್ಯ ಹೋರಾಟ ಮಾಡೋರು ಇಲ್ಲಿ ಹಾಕಿರ್ಲ ಇತ್ತ ಜನ ಒಬ್ಬರಲ್ಲ. ಚಂದ್ರಶೇಖರ್ ಆಜಾದ್, ಟ್ಯಾಟ್ಯಾ ಟೋಪಿ, ಲಾಲಾ ಲಜಪತ್ ರಾಯರು, ಬಿಪಿನ್ ಚಂದ್ರ ಪಾಲ್ ಅವರು, ಖುದಿರಾಮ್ ಬೋಸ್ ಅಂತ ಹೇಳಿ ಒಬ್ಬ ಸಣ್ಣ ಹುಡುಗ, 15 ವರ್ಷದ ಹುಡುಗ, ಗುಂಡಿಗೆ ಬಲಿ ಆಗ್ತಂತ ಕಲ್ಕತ್ತದ. ಅವರೆಲ್ಲ ತಮ್ಮ ಜೀವನವನ್ನು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರೇನು ಮುಂದೆ ನನ್ನ ಮಗ MP ಆಗ್ತಾನೋ, ನನ್ನ ಮಗ MLA ಆಗ್ತಾನೋ, ನನ್ನ ಮಗ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು, ಕರ್ನಾಟಕ ಲೂಟಿ ಮಾಡಬೇಕು, ದುಬೈದಲ್ಲಿ ಮಾರಿಷಸ್ನಲ್ಲಿ ಆಸ್ತಿ ಮಾಡಬೇಕಂತ ಕನಸ್ಕೊಂಡವ್ರಲ್ಲ. ಇಲ್ಲಿ ಎಷ್ಟೋ ಮದ್ದೂರದಾಗ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರ ತಮ್ಮ ಹೊಲ ಮನೆ ಮಾಡಿಕೊಂಡು ಎಲ್ಲ ಮಾಡಿ ಒಯ್ದು ಎಲ್ಲ. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।